ಪೆನ್ ಡ್ರೈವ್ ಇನ್ಸೈಡ್ ಸೀಕ್ರೆಟ್ ರಿವೀಲ್. 16+ ದಿನ ಏನ್ ಮಾಡ್ತಿದೆ ಇಂಟರ್ಪೋಲ್. ಪ್ರಜ್ವಲ್ ಮೋದಿಗೆ ಕಾಂಪ್ಲೇನ್ ಭಯ. ಪೆನ್ ಡ್ರೈವ್. ರಾಜ್ಯದ 2,000ಕ್ಕೂ ಹೆಚ್ಚು ಮಹಿಳೆಯರ ಬೆತ್ತಲೆ ದೃಶ್ಯಗಳಿರೋ ಪೆನ್ ಡ್ರೈವ್ಗಳು ಹಾದಿ ಬೀದಿಯಲ್ಲಿ ಎರಚಿದ್ಯಾರೋ. 2,000 ಮಹಿಳೆಯರನ್ನ ರೇಪ್ ಮಾಡಿದ್ರ ಪ್ರಜ್ವಲ್ ರೇವಣ್ಣ. ತಾಯಿ ಸಮಾನವಾಗಿರೋ ಮಹಿಳೆಯರನ್ನು ಬಿಟ್ಟಿಲ್ವಾ ಪ್ರಜ್ವಲ್? ಇವರ ಮೇಲೆ ಇಂಥ ಗಂಭೀರ ಆರೋಪ ಇದ್ರೂ ಕೇಂದ್ರ ಸರ್ಕಾರ ಇವರನ್ನ ಅದ್ಯಕ್ಕೆ ವಿದೇಶದಿಂದ ಬಂಧಿಸೋಕೆ ಮುಂದಾಗುತ್ತಿಲ್ಲ. ಪ್ರಜ್ವಲ್ ವಿದೇಶಕ್ಕೆ ಪರಾರಿಯಾಗಿ 16ಕ್ಕೂ ಹೆಚ್ಚು ದಿನಗಳಾಗಿವೆ. ಆದ್ರೆ ನಮ್ಮ ಇಂಟರ್ಪೋಲ್ ಏನ್ ಮಾಡ್ತಿದೆ? ಪ್ರಜ್ವಲ್ ಪರಾರಿಯಾಗಲು ಮತ್ತು ಅವರು ಸಿಕ್ಕಿ ಬೀಳದಂತೆ ಕೇಂದ್ರ ಬಿಜೆಪಿ ಸರ್ಕಾರದ ಶ್ರೀರಕ್ಷೆ ಇದೆಯಾ? ಪ್ರಜ್ವಲ್ ರೇವಣ್ಣ ಪ್ರಧಾನಿ ಮೋದಿಗೆ ಕಾಂಪ್ಲೇನ್ ಭಯ. ಅಷ್ಟಕ್ಕೂ ಏನದು ಪೆನ್ ಡ್ರೈವ್ ಇನ್ಸೈಡ್ ಸೀಕ್ರೆಟ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಪೆನ್ ಡ್ರೈವ್. ರಾಜ್ಯದ ಮಹಿಳೆಯರ ಅಶ್ಲೀಲ ದೃಶ್ಯಗಳಿರೋ ಪೆನ್ ಡ್ರೈವ್ಗಳು ಹಾಸನದ ಉದ್ದಗಲಕ್ಕೂ ಸಿಕ್ಕಿದ್ವು. ಈ ಪೆನ್ ಡ್ರೈವ್ಗಳಲ್ಲಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಕಾಮಕ್ರೀಡೆ ಇತ್ತು ಅನ್ನೋ ಮಾತುಗಳಿವೆ. ಹೀಗಾಗಿ ಪೆನ್ ಡ್ರೈವ್ ಪ್ರಕರಣದ ಕೇಂದ್ರ ಬಿಂದು ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ. ಇವರನ್ನ ವಿದೇಶಕ್ಕೆ ಕಳಿಸಿದ ಬಿಜೆಪಿ ಇತ್ತ ಮಹಿಳೆಯರ ಮೇಲಿನ ದೌರ್ಜನ್ಯದ ಪ್ರಕರಣಗಳನ್ನ ವ್ಯವಸ್ಥಿತವಾಗಿ ರಾಜಕಾರಣ ಮಾಡುವ ಪ್ರಯತ್ನ ಮಾಡುತ್ತಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿದೆ. ಅಷ್ಟೇ ಅಲ್ಲ, ಮಹಿಳಾ ದೌರ್ಜನ್ಯದ ಮೂಲ ಅಪರಾಧವನ್ನ ಮರೆಮಾಚುತ್ತಿದೆ. ಎಚ್ ಡಿ ರೇವಣ್ಣ ಅವರನ್ನ ಬಂಧಿಸಿದ್ದೇ ತಪ್ಪು ಅನ್ನೋ ರೀತಿ ಬಿಜೆಪಿ ಸಂತ್ರಸ್ತ ಮಹಿಳೆಯರನ್ನ ಕಿಡ್ನಾಪ್ ಮಾಡಿ ದೌರ್ಜನ್ಯ ಎಸಗಿದ್ದನ್ನ ಸಮರ್ಥಿಸುತ್ತಿದೆ. ಮತ್ತೊಂದೆಡೆ ದೇವರಾಜೇಗೌಡನನ್ನ ಬಂಧಿಸಿದ್ದನ್ನ ವಿರೋಧಿಸುತ್ತಾ ಆತನ ಲೈಂಗಿಕ ದೌರ್ಜನ್ಯಕ್ಕೆ ಒಪ್ಪಿಗೆಯ ಮುದ್ರೆ ಒತ್ತಿ ಸಂಭ್ರಮಿಸುತ್ತಿದೆ. ಮಹಿಳೆಯರೆಂದರೆ ಬಳಸುವ ವಸ್ತುಗಳು ಅನ್ನೋ ಮನೋಧರ್ಮದ ಕರ್ನಾಟಕ ಬಿಜೆಪಿ ಪಕ್ಷದಿಂದ ಮಹಿಳೆಯರು ಘನತೆಯ ಬದುಕನ್ನು ನಿರೀಕ್ಷಿಸುವುದು ಅಸಾಧ್ಯದ ಮಾತು ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡುವ ಮೂಲಕ ವಾಗ್ದಾಳಿ ನಡೆಸಿದೆ. ಇದೇ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಕೇಳಿರೋ ಹಲವು ಪ್ರಶ್ನೆಗಳು ಬಿಜೆಪಿ ಬುಡವನ್ನೇ ಗಡಗಡ ನಡಗಿಸುತ್ತಿವೆ. ಪಾಪದ ಭೀತಿ ಬಿಜೆಪಿಯನ್ನ ಬೆಂಬಿಡದೆ ಕಾಡ್ತಾ ಇದೆ. ನಿಮ್ಗೆ ಗೊತ್ತಿರಲಿ, ಬಿಜೆಪಿ ಜೆಡಿಎಸ್ ನಾಯಕರು 2,000 ಪೆನ್ ಡ್ರೈವ್ ಹೇಗೆ ಹಂಚಿದ್ರು ಎನ್ನುವುದರ ಬಗ್ಗೆ ಮಾತನಾಡ್ತಿದ್ದಾರೆ. ಆದ್ರೆ ಬಿಜೆಪಿ ಜೆಡಿಎಸ್ ನವರು ಮನೆ ಮಗ ಯಾಕೆ ಹೀಗೆ ಮಾಡಿದ ಎಂಬುದರ ಬಗ್ಗೆ ಅದ್ಯಾಕೆ ಬಾಯಿ ಬಿಚ್ಚುತ್ತಿಲ್ಲ. ಮಾಡಬಾರದ ಕೆಲಸ ಮಾಡಿದವರು ಯಾರೋ, ಆದ್ರೆ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ದೇವರಾಜೇಗೌಡ ಆಡಿಯೋದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಿಜೆಪಿ ವರಿಷ್ಠರಿಗೆ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿ ಇತ್ತು. ಅವರ ನಿರ್ದೇಶನದ ಮೇಲೆಯೇ ತಾನು ಮಾಧ್ಯಮ ಗೋಷ್ಠಿ ನಡೆಸಿದ್ದು. ಎಲ್ಲವೂ ಗೊತ್ತಿದ್ದ ಬಳಿಕವೂ ಹಾಸನದ ಎಂಪಿ ಟಿಕೆಟ್ ಅನ್ನ ಪ್ರಜ್ವಲ್ಗೆ ಕೊಟ್ಟಿದ್ದು ಬಿಜೆಪಿ ವರಿಷ್ಠರು ಅಂತ ಹೇಳಿದ್ದಾರೆ. ಹಾಗಾದ್ರೆ ಎಲ್ಲ ಗೊತ್ತಿದ್ದು ಪ್ರಜ್ವಲ್ಗೆ ಅದ್ಯಾಕೆ ಟಿಕೆಟ್ ಕೊಟ್ರು? ಮೋದಿ ಅದ್ಯಾಕೆ ಪ್ರಜ್ವಲ್ ಪರ ಪ್ರಚಾರ ನಡೆಸಿದ್ರು ಅಂತೇಳಿ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಪ್ರಜ್ವಲ್ ಪಾಸ್ಪೋರ್ಟ್ ಯಾಕೆ ರದ್ದು ಮಾಡ್ತಿಲ್ಲ? ಬ್ಲೂ ಕಾರ್ನರ್ ನೋಟಿಸ್ ಏನಾಯ್ತು? ಪ್ರಜ್ವಲ್ ರೇವಣ್ಣ ಹಾಸನದ ಸಂಸದರಾಗಿರಬಹುದು, ಆದ್ರೆ ಪ್ರಪಂಚದ ದೃಷ್ಟಿಯಲ್ಲಿ ಓರ್ವ ಸಾಮಾನ್ಯ ಮನುಷ್ಯ. ಇವರ ಮೇಲೆ 2,000 ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿರುವ ಆರೋಪವಿದೆ. ಇಂಥ ಓರ್ವ ವ್ಯಕ್ತಿ ದೇಶ ಬಿಟ್ಟು ಓಡಿ ಹೋಗಿ 16 ದಿನಗಳೇ ಕಳೆದಿವೆ. ಇತ್ತ ಈ ಪ್ರಕರಣದ ತನಿಖೆ ಕೈಗೆತ್ತಿಕೊಂಡಿರೋ ರಾಜ್ಯದ ಎಸ್ಐಟಿ ತಂಡ ಪ್ರಜ್ವಲ್ ಯಾವ ದೇಶದಲ್ಲಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿ ಅವರನ್ನ ಬಂಧಿಸುವಂತೆ ಕೇಂದ್ರ ಗೃಹ ಸಚಿವಾಲಯದ ಮೊರೆ ಹೋಗಿದೆ. ಹೀಗಿದ್ರೂ ಕೇಂದ್ರ ಗೃಹ ಸಚಿವಾಲಯ ಅದ್ಯಾಕೆ ಕೈಕಟ್ಟಿ ಕೂತಿದೆ? ದೇಶದ ಬ್ಯಾಂಕ್ಗಳಿಗೆ ಅಡ್ಡಡ್ಡ ಉದ್ದುದ್ದ ಸಾವಿರಾರು ಕೋಟಿ ರೂಪಾಯಿಗೆ ಪಂಗನಾಮ ಹಾಕಿದ ಓರ್ವ ಚೋಕ್ಸಿ, ಓರ್ವ ಲಲಿತ್ ಮೋದಿ, ಓರ್ವ ವಿಜಯ್ ಮಲ್ಯರನ್ನ ಬಂಧಿಸದೆ ಸುಮ್ಮನೆ ಕೂತಂತೆ ಈಗ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲೂ ಕೇಂದ್ರ ಸರ್ಕಾರ ಜಾಣ ಮೌನ ತೋರಿಸುತ್ತಿರೋದಕ್ಕೆ? ದೇಶದ ಮಹಿಳೆಯರ ಮಾನ ಮರ್ಯಾದೆ ಘನತೆಗೆ ಕೇಂದ್ರ ಸರ್ಕಾರ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇಲ್ವಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ. ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಇಷ್ಟೊತ್ತಿಗೆ ಪ್ರಜ್ವಲ್ ರೇವಣ್ಣನ ಪಾಸ್ಪೋರ್ಟ್ ರದ್ದು ಮಾಡಬಹುದಿತ್ತು. ಪಾಸ್ಪೋರ್ಟ್ ರದ್ದಾದ್ರೆ ಪ್ರಜ್ವಲ್ ರೇವಣ್ಣ ಅನಿವಾರ್ಯವಾಗಿ ದೇಶಕ್ಕೆ ಮರಳಬೇಕಾಗುತ್ತೆ. ಆದ್ರೆ ಕೇಂದ್ರ ಸರ್ಕಾರ ಪಾಸ್ಪೋರ್ಟ್ ರದ್ದು ಮಾಡಲು ಮುಂದಾಗುತ್ತಿಲ್ಲ. ರಾಜ್ಯ ಸರ್ಕಾರ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿ ಇಂಟರ್ಪೋಲ್ ಸಹಕಾರ ಕೋರಿತ್ತು. ಆದ್ರೆ ಇದುವರೆಗೂ ಯಾವುದೇ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ. ಪ್ರಜ್ವಲ್ ರೇವಣ್ಣನನ್ನ ಪ್ರಧಾನಿ ಮೋದಿಯೇ ರಕ್ಷಿಸುತ್ತಿದ್ದಾರೆ ಅನ್ನೋದಕ್ಕೆ ಬೇರೆ ಪುರಾವೆ ಬೇಕೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮೋದಿಗೆ ಪ್ರಜ್ವಲ್ ರೇವಣ್ಣ ಕಾಂಪ್ಲೇನ್ ಬಾಯಿ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣನ ಗೆಲ್ಲಿಸಿದ್ರೆ ಮೋದಿಗೆ ಶಕ್ತಿ ಬರುತ್ತದೆಯಂತೆ. ಇಂತಹ ಕಾಂಪ್ಲೇನ್ ಬಾಯಿಗೆ ಮೋದಿ ಕಷ್ಟ ಕೊಡಬಲ್ಲರೆ ಅಂತೇಳಿ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯ ಮಾಡಿದ್ದಾರೆ. ಇನ್ನ ರಾಜ್ಯದ ಬಿಜೆಪಿ ಜೆಡಿಎಸ್ ನಾಯಕರ ವರ್ತನೆ ನೋಡಿದ್ರೆ ನಿಜಕ್ಕೂ ಬೇಸರ ತರಿಸುತ್ತಿದೆ. ಯಾಕಂದ್ರೆ ಹಾಸನದ ಪೆನ್ ಡ್ರೈವ್ ಪ್ರಕರಣದಲ್ಲಿ ಯಾರು ಸಹ ಸಂತ್ರಸ್ತರ ಬಗ್ಗೆ ಮಾತನಾಡ್ತಿಲ್ಲ, ದಾರಿ ತಪ್ಪಿದ ಮಗನ ಬಗ್ಗೆ ಮಾತನಾಡ್ತಿಲ್ಲ. ಇವತ್ತಿನವರೆಗೂ ಪ್ರಜ್ವಲ್ ಪಾಸ್ಪೋರ್ಟ್ ಯಾಕೆ ರದ್ದು ಮಾಡಿಲ್ಲ ಎಂಬುದರ ಬಗ್ಗೆ ಮಾತನಾಡ್ತಿಲ್ಲ. ಎಲ್ಲ ಗೊತ್ತಿದ್ದು ಪ್ರಜ್ವಲ್ ರೇವಣ್ಣನಿಗೆ ಮತ ಹಾಕಿದ್ರೆ ನನಗೆ ಶಕ್ತಿ ತುಂಬಿದ ಹಾಗೆ ಅಂತೇಳಿ ಮೋದಿ ಹೇಳಿದ್ದರ ಬಗ್ಗೆ ಮಾತನಾಡ್ತಿಲ್ಲ. ಹುಬ್ಬಳ್ಳಿ ಪ್ರಕರಣದಲ್ಲಿ ಮೈಚಳಿ ಬಿಟ್ಟು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರಿಗೆ ಪ್ರಜ್ವಲ್ ಪೆನ್ ಡ್ರೈವ್ ವಿಚಾರದಲ್ಲಿ
ಅದರಲ್ಲಿ ಅದು 2,000 ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರೋ ಆರೋಪ ಇರೋ ವಿಚಾರದ ಬಗ್ಗೆ ಇವರಿಗೆ ಅದ್ಯಾಕೆ ಆಸಕ್ತಿ ಇಲ್ಲ. ಇದರಲ್ಲೂ ರಾಜಕೀಯ ಮಾಡ್ತಿರೋ ಬಿಜೆಪಿ ಜೆಡಿಎಸ್ ನಾಯಕರಿಗೆ ನಿಜಕ್ಕೂ ನಾಚಿಕೆ ಆಗೋದಿಲ್ವಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.